ನಡೆದಾಡುವ ದೇವರಿಗೆ ಪರಿಚಯ ಮಾಡ್ತಾರೆ. ಅದಾದ್ಮೇಲೆ ಅನೇಕ ಏರುಪೇರುಗಳನ್ನು ಕಂಡಿದ್ದೇನೆ. ಇತಿಹಾಸದ ಪುಟಗಳಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ವರ್ಗದ ಮಗನಿಗೆ, ಒಬ್ಬ ಹುಡುಗನಿಗೆ ರಾಷ್ಟ್ರಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಶ್ರೀಗಳವರ ದೂರದೃಷ್ಟಿಯ ತಪಸ್ಸಿನ ಫಲ ಇವತ್ತು ನನಗೆ ಈ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯ ಆಗಿದೆ. ಪ್ರಾಯಶಃ ಜೀವನದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಕೇವಲ ಸಿದ್ಧಗಂಗೆ ಮಠದೇ ಇಲ್ಲಲ್ಲ, ವಿಶ್ವದ ಭೂಪಟದಲ್ಲಿ ಅವ್ರ ಹೆಸರು ಸ್ವಸ್ಮರಣೀಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋಗಿದ್ದಾರೆ. ಅಂತ ಪುಣ್ಯಾತ್ಮರನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದೇ ನಮ್ಮ ನಿಜ ಜೀವನದ ಒಂದು ಸಂತೋಷದ ಕ್ಷಣಗಳನ್ನೇ ಯಾವುದೋ ಜನ್ಮದ ಪುಣ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಲವಾರು ಪವಾಡಗಳನ್ನು ನಾನು ನೋಡಿದ್ದೇನೆ. ನನ್ನ ಸನ್ಮಿತರಾಗಿರ್ತಕ್ಕಂಥ ಸೋಮಶೇಖರ್ ಅವರು ನಾಲ್ಕಂಡ ಒಬ್ಬ ಅಪರೂಪದ ಅಧಿಕಾರಿಗಳು. ಶ್ರೀಮಠಕ್ಕೂ ಅವ್ರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ. ವಿಶೇಷವಾಗಿ ಶ್ರೀಮಠದ ಹಿರಿಯರಾಗಿ, ವಿದ್ಯಾರ್ಥಿಗಳಾಗಿ ಹಿರಿಯರಾದ ರೇವಣಸಿದ್ದಯ್ಯ ಸಾಹೇಬರು ಇಲ್ಲಿದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪರಮ ಪೂಜ್ಯ ಶ್ರೀಗಳವರು ಸೃಷ್ಟಿ ಮಾಡಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದ ಅರ್ಹತೆ ಇದೆ, ಯಾರಿಗೆ ಮುಂದಿನ ದಿನಗಳಲ್ಲಿ ಏನನ್ನ ಮಾಡುವುದಕ್ಕೆ ಅವಕಾಶ ಇದೆ, ಭಗವಂತನ ಆಶೀರ್ವಾದ ಯಾವ ರೀತಿ ಇದೆ ಅನ್ನೋದನ್ನು ಕ್ಷಣಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಂಥ ಒಬ್ಬ ಪುಣ್ಯ ಪುರುಷರ ಪಾದಗಳನ್ನು ಸ್ಪರ್ಶಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಿದ್ದೇವೆ. ನಾವೆಲ್ಲರೂ ಪುಣ್ಯವಂತರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಅನೇಕ ವಿಚಾರಗಳನ್ನು ನಾನಿವತ್ತು ಮಾತಾಡಕ್ಕೆ ಹೋಗೋದಿಲ್ಲ. ಕೇವಲ 14ನೇ ತಾರೀಕು, ಈ ತಿಂಗಳ 14ನೇ ತಾರೀಕು ಪೂಜ್ಯ ಶ್ರೀಗಳವರು 21ನೇ ತಾರೀಕು ಜನವರಿಯಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ. ಆದರೆ ಪೂಜ್ಯ ಶ್ರೀಗಳವರ ಚಿಂತನೆ, ಅವರ ದೂರದೃಷ್ಟಿ ನಮ್ಮೆಲ್ಲರ ಮೇಲೆ ಅಡಕವಾಗಿದೆ. ನನಗೆ 4-5 ದಿನಗಳಿಂದ ಜ್ವರ ಬಂದು ತೊಳ್ಳಾಟದಲ್ಲಿದ್ದೆ. ಬರುವ ಸಂದರ್ಭದಲ್ಲೂ ಕೂಡ ಇರಲಿಲ್ಲ. ನಾನು ದಿಢೀರ್ನೆ ದೆಹಲಿಗೆ ಹೋಗಬೇಕಾಗಿದೆ. ಆದರೆ ಶ್ರೀಗಳವರ ಕೃಪಾಶೀರ್ವಾದದಿಂದ, ಅವರ ಅನುಕರಣೀಯವಾದ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಕಸ್ತೂರಿ ಮಾತ್ರೆಯನ್ನು ಮಾರ್ತಾ ಇದ್ದಂಥ ಸೋಮಣ್ಣ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಪರಮ ಪೂಜ್ಯ ಸಿದ್ಧಗಂಗೆಯ ನಡೆದಾಡುವ ದೇವರ ಆಶೀರ್ವಾದ ಯಾವ ರೀತಿ ಇದೆ ಇದನ್ನು ಯಾರ ಕೈಲೂ ತಪ್ಪಿಸೋದಕ್ಕೂ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಂಧುಗಳೇ, 13ನೇ ತಾರೀಕು ರಾತ್ರಿ ನಾನು ಬೆಂಗಳೂರನ್ನು ಬಿಡ್ತೀನಿ. ಕೊಪ್ಪಳದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮ ನಿಮಿತ್ತ ಅಲ್ಲಿ ಹೋದೆ. ಹೋಗ್ಬೇಕಾದ್ರೆ ಕೊಪ್ಪಳದ ಪರಮ ಪೂಜ್ಯ ಶ್ರೀಗಳವರು ನನಗೆ ದೂರವಾಣಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ. ನೀವು ಬರಬೇಕಪ್ಪ, ನಮ್ಮ ಮಠಕ್ಕೆ ಬಂದು ಹೋಗು, ನಾಳೆ ಜಾತ್ರೆ ಇದೆ. ಅಲ್ಲಿ ಹೋದಾಗ ಬೆಳಿಗ್ಗೆ 9 ಗಂಟೆ 14ನೇ ತಾರೀಕು 9 ಗಂಟೆ